ಹಸುಗೆ ಮಡಿಕೊಂಡು ಹಾಲು ಹೆಂಗ್ ಕರೀತಾರೆ ಡೈಲಿ, ಹಂಗೆ ಆ ರೋಡ್ ವಿಚಾರ ಆಗ್ಬಿಟ್ಟೈತೆ. ಓಕೆ, ಆ ರೋಡ್ ತೋರ್ಸ್ಕೊಳ್ಳೋದು ದುಡ್ಡು ತಗೊಳ್ಳೋದು, ಆ ರೋಡ್ ತೋರ್ಸ್ಕೊಳ್ಳೋದು ದುಡ್ಡು ಬಿಡುಗಡೆ ಮಾಡ್ಕೊಳ್ಳೋದು. ಈಗ ಮತ್ತೆ ವೈಟ್ ಟ್ಯಾಪಿಂಗ್ ಅಂತ ಮತ್ತೆ ತಗೊಂಡ್ ಬಂದ ಗೆಜೆಟ್ ನೋಟಿಫಿಕೇಶನ್ ನೀವು ಮಡಿಕೊಂಡು ವೈಟ್ ಟಾಪಿಂಗ್ ತಗೊಂಡ್ ಬಂದಿದ್ದೀರಾ, ಎಷ್ಟು ಕಾನೂನು ಪರ್ವ ಇರೋದು ಇದು ಹೇಳಿ ಅಂದ್ರೆ, ಸಾಹೇಬ್ರೆ ನಮ್ಗೆ ಗೊತ್ತೇ ಇಲ್ಲ ಅಂದ್ರು. ತಲೆ ಹಿಡ್ಕೊಂಡು ಕೂತ್ಕೊಂಡ್ರು. ನೋಡಿ ಸರ್, ನೀವೆಲ್ಲ ಹಿಂಗ್ ಮಾಡ್ಕೊಂಡು ಬಂದ್ರೆ ನಾವು ಡೆವಲಪ್ಮೆಂಟ್ಗೆ ಖಿಲಾಫ್ ಇಲ್ಲ, ಬಟ್ ಟ್ರಾನ್ಸ್ಪರೆಂಟ್ ಇರಿ ನೀವು ಅಂತ ಹೇಳಿದ್ರೆ, ನಿಜ ಏನ್ ಹೇಳ್ತಾ ಇದೀರಿ ಅನ್ನೋ ನಿಜ ಹೇಳ್ತಿದ್ರಿ, ನನ್ ಕೈಲಿ ಏನು ಹೋಗಲ್ಲ, ನಾನು ಆಫೀಸರು, ಹಣ ತನ್ನ ಬಿಟ್ಬಿಡೋಣ. ನೋಡಿ ಹಿಂಗ್ ಆಗೈತೆ ಅಂತ ಬರ್ದಿರಿದ್ರೆ ಇವಾಗ ಒಂದು 10-15 ದಿವಸ ಆಯ್ತು, ಅಲ್ಲಿಂದ ಅವರಿಂದ ಕರೆಸ್ಪಾಂಡೆನ್ಸ್ ಆಗೈತೆ ನನಗೆ. ಅವರು ಇನ್ಕ್ವೈರಿಗೆ ಬರ್ದವ್ರೆ. ಬಿಫೋರ್ ನೀವು ಇನ್ಕ್ವೈರಿ ಮಾಡಿ ಯಾಕೆ ನೀವು ವೈಡ್ನಿಂಗ್ ಆಫ್ ದಿ ರೋಡ್ ಮಾಡಲಿಲ್ಲ ಅಂತ ಹೇಳಾದ್ಮೇಲೆ ನೀವು ಈ ಪ್ರಾಜೆಕ್ಟ್ಗೆ ದುಡ್ಡು ರಿಲೀಸ್ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು ನೀವು ಅಂತ ಹೇಳೋರೆ. ಅಲ್ಲ, ಅವ್ರು ಇನ್ಕ್ವೈರಿ ಮಾಡ್ಲಿ ಬಿಡಿ. ಅಂದ್ರೆ ಅಜಯ್ ಸೇಠ್ ಡಬಲ್ ರೋಡ್ ಇದೆ, ಅಕ್ಕಪಕ್ಕದಲ್ಲಿ ಏನ್ ನಿವಾಸಿಗಳಿದ್ರು ಅವರೆಲ್ಲ ಖಾಲಿ ಮಾಡಿಸಿದ್ರು. ಖಾಲಿ ಮಾಡೋದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕು, ಕಾಂಪನ್ಸೇಷನ್ ಕೂಡ ಕೊಡ್ಲಿಲ್ಲ. ಇನ್ನು ಡಬಲ್ ರೋಡ್ ನೆಟ್ಗೆ ಆಗ್ಲಿಲ್ಲ. ಮತ್ತೆ ಅದೇ ರೋಡ್ ತರ್ಸ್ಕೊಂಡು ಪದೇ ದುಡ್ಡು ರಿಲೀಸ್ ಮಾಡಿಸ್ಕೊತಾರೆ. 33-35 ಕೋಟಿ ಆವಾಗ್ಲೇ ಮಾಡ್ಕೊಂಡು 3.5 ಕಿಲೋಮೀಟರ್ಗೆ. ಈಗ ಅದಾದ್ಮೇಲೆ ಮತ್ತೆ ವೈಟ್ ಟ್ಯಾಪಿಂಗ್ ಅಂತ ಶುರು ಮಾಡ್ತಾವ್ರೆ. ವೈಟ್ ಟ್ಯಾಪಿಂಗ್ ಶುರು ಮಾಡಿದ್ಮೇಲೆ ಕೂಡ ಮತ್ತೆ ಹಳೆ ರೋಡೇ ಮುಗ್ದಿಲ್ಲ. ಅದಕ್ಕೆ ದುಡ್ಡು ಏನಾಯ್ತು ಅಂತ ನೀವು ಕೇಳ್ತಾ ಇದ್ರಿ ಆಫೀಸರ್ಗಳನ್ನ, ಲೆಕ್ಕಗಳು ಕೊಡ್ತಾ ಇಲ್ಲ. ಇವ್ರ ಚೇಲಾಗಳು ಇದ್ದಾರೆ, ಅವ್ರು ಬಂದು ಎದುರಿಸ್ತಾರೆ. ನನ್ಗೇನೆ ನೋಡಿ 10 ವರ್ಷದಿಂದ ಅಜೀಜ್ ಸೇಠ್ ಡಬಲ್ ರೋಡ್ಗೆ ನಾನು ಓಡಾಡ್ತಾ ಇದ್ದೀನಿ, ಒಬ್ಬನ್ಗೆ ನನ್ನ ಜೊತೆನಲ್ಲಿ ಇರಕ್ ಕೊಡ್ಲಿಲ್ಲ. ಏನ್ ಮಾಡ್ತಾ ಇದ್ರೆ ಏನು ಎಲ್ಲ ಹೋಗಿ ರೌಡಿಸಮ್, ಅವ್ರಿಗೆ ಎದುರಿಸೋದು, ಬೆದರಿಸೋದು, ಅದ್ ಏನೇನೋ ಮಾಡೋದು. ನನ್ನ ಜೊತೆನಲ್ಲಿ ಯಾರಿಗೂ ಸೇರಕ್ ಕೊಳ್ಳಿಲ್ಲ. ಏನ್ ಮಾಡ್ತೀರಿ ಅದಕ್ಕೆ? ಈ ರೀತಿಯಿಂದ ಇವರೆಲ್ಲ NR ಕ್ಷೇತ್ರ ಇಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟವ್ರೆ. ನಿಜ ಹೇಳಿ, NR ಕ್ಷೇತ್ರ ಆಲ್ಮೋಸ್ಟ್ ಎಲ್ಲ ಮುಸ್ಲಿಮ್ಸ್ ಬಾಂಧವರು ಇರೋದು ಸರ್. ಇಲ್ಲ ಇದಾರೆ, ಎಲ್ಲ ಕಾಂಬೈನ್ ಎಲ್ಲರೂ ಇದಾರೆ, ಆಲ್ಮೋಸ್ಟ್ ಜಾಸ್ತಿ ಇದ್ದಾರೆ, ಅಂದ್ರೆ 60-70% ಇದಾರೆ ಸರ್. ಬಟ್ ಆದ್ರೂ ನಿಮ್ಮ ಹೋರಾಟಕ್ಕೆ ನಿಮ್ಮ ಮುಸ್ಲಿಮ್ಸ್ ಅವರು ಕೈ ಜೋಡಿಸಲ್ಲ. ಅವ್ರ ಬಗ್ಗೆ ಅದೇ ಆ ಭಯ ಅಂತ ನಾನು ಹೇಳ್ಬೋದು, ಬಟ್ ಅವ್ರವ್ರದ್ದು ಇಂಟರ್ನಲ್ ಏನಿಲ್ಲ, ನಾನು ಅವ್ರ ಪರವಾಗಿ ನಾನು ಮಾತಾಡಕ್ ಹೋಗಲ್ಲ. ಈಗ ಅಜಯ್ ಸೇಠ್ ಡಬಲ್ ರೋಡ್ ಏನಾಯ್ತು ಸರ್? ಅಜಯ್ ಸೇಠ್ ಡಬಲ್ ರೋಡ್ ಒಳ್ಳೆ ಅಲ್ಹಮ್ದುಲಿಲ್ಲಾ ಕ್ವಶನ್. ಅಜಯ್ ಸೇಠ್ ಡಬಲ್ ರೋಡ್ಗೆ ನಿಮ್ಗೆ ನಾನು ಹೇಳ್ದಂಗೆ 2016-17 ಕರ್ನಾಟಕ ಗೌರ್ಮೆಂಟ್ ಇಂದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿರ್ತದೆ. ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬ್ಲೂ ಪ್ರಿಂಟು ಆಗಿರ್ತದೆ, ಎಷ್ಟು ಅಡಿ ಹೋಗ್ಬೇಕು ಅಂತ ಗೊತ್ತಾಗ್ತದೆ. ಎಲ್ಲ ಡೀಟೇಲ್ಸ್ ಆಗಿ 287 ಜನದ್ದು ಇಲ್ಲಿ ವಾಸ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದ್ ಮನೆದು ಡೀಟೇಲ್ಸ್ ಇದೆ ಆ ಬ್ಲೂ ಪ್ರಿಂಟ್ ನಲ್ಲಿ. ಇವ್ರೆಲ್ಲರಿಗೂ ಏನ್ ಕಾಂಪನ್ಸೇಷನ್ ಕೊಡ್ಬೇಕು ಕೊಟ್ಬಿಟ್ಟು ಖಾಲಿ ಮಾಡಿಸ್ಕೊಂಡು ತೆರವು ಮಾಡಿಸ್ಕೊಂಡು 120 ಅಡಿದು ರೋಡ್ ಮಾಡಿ ಅಂತ 3.67 ಕಿಲೋಮೀಟರ್ಸ್ ಗೆಜೆಟ್ ಆಗಿರ್ತದೆ. ಕರೆಕ್ಟ್ ಸರ್? ಈ ಗೆಜೆಟ್ ಅನ್ನು ಯಾರು ಮುಚ್ಚಾಕವ್ರೆ, ಎಲ್ಲೆಲ್ಲಿ ಮಡಗವ್ರೆ, ಯಾರು ಮಡಗವ್ರೆ ಅವ್ರಿಗೇನೆ ಗೊತ್ತು. ಇದು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾರು ಮುಚ್ಚಾಕವ್ರೆ ಅಂತ. ಬಟ್ ಆಲ್ ಆಫ್ ಎ ಸಡನ್ 2025 ವೈಟ್ ಟಾಪ್ಲಿಂಗ್ ಆಫ್ ದಿ ರೋಡ್ ಅಂತ ತಗೊಂಡ್ ಬಂದ್ಬಿಡ್ತಾರೆ. ಅದು ಒಂದು 32 ಕೋಟಿದು. 32 ಕೋಟಿ ಎಷ್ಟು ಕಿಲೋಮೀಟರ್ಗೆ? ಅದೂನು 3.25 ಕಿಲೋಮೀಟರ್, 3.67 ಕಿಲೋಮೀಟರ್. ಓಕೆ, ಈಗೇನು ಡಬಲ್ ರೋಡ್ ಮಾಡಿದ್ರ ಪೂರ್ತಿ ವೈಟ್ ಟಾಪಿಂಗ್ ಮಾಡ್ಬೇಕು. ಎಲ್ ಮಾಡವ್ರೆ ಡಬಲ್ ರೋಡ್? ಆ ವೈಡ್ನಿಂಗ್ ರೋಡ್ಗೆ ಬರಲೇ ಇಲ್ಲ ಅಲ್ಲ. ಬೇರೆ ಅದು ಒಂದು 35 ಕೋಟಿ ತಗೊಂಡ್ ಬಂದು ಒಂದು 10-12 ವರ್ಷದಿಂದ ಬೇರೆ ಮೋರಿ ಅಂತ ಫುಟ್ಪಾತ್ ಅಂತ ತಗೊಂಡ್ ಬಂದು ತೆರವು ಮಾಡೋದು ಅದೇ ಸರ್. ನಾನು ಆ ರೋಡ್ಗೆ ಎಷ್ಟು ಅಂತ ದುಡ್ಡು ಹಾಕಿ ತಿನ್ನುತ್ತೆ ಅದು? ಆ ರೋಡ್ ನಾನು ಎಷ್ಟು ಸುರಿಬೇಕು ಅದಕ್ಕೆ? ಅದೇ ಇವಾಗ ನಾನು ಅದೇ ಒಂದು ಉದಾಹರಣೆಯಿಂದ ಕ್ವೈಟ್ ಸಿಂಪಲ್ ಎಲ್ಲ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು, ಹಸುಗೆ ಮಡಿಕೊಂಡು ಹಾಲು ಹೆಂಗ್ ಕರೀತಾರೆ ಡೈಲಿ, ಹಂಗೆ ಆ ರೋಡ್ ವಿಚಾರ ಆಗ್ಬಿಟ್ಟೈತೆ. ಓಕೆ, ಆ ರೋಡ್ ತೋರ್ಸ್ಕೊಳ್ಳೋದು ದುಡ್ಡು ತಗೊಳ್ಳೋದು, ಆ ರೋಡ್ ತೋರ್ಸ್ಕೊಳ್ಳೋದು ದುಡ್ಡು ಬಿಡುಗಡೆ ಮಾಡ್ಕೊಳ್ಳೋದು. ಈಗ ಮತ್ತೆ ವೈಟ್ ಟ್ಯಾಪಿಂಗ್ ಅಂತ ಮತ್ತೆ ತಗೊಂಡ್ ಬಂದವ್ರು. ಮತ್ತೆ ಆ ವೈಟ್ ಟ್ಯಾಪ್ ಅದೇನ್ ನೆಕ್ಸ್ಟ್ ಕತೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಲೇಟೆಸ್ಟ್ ಅಪ್ಡೇಟ್ ಹೇಳ್ಬಿಡ್ತೀನಿ. ನಾನು ಇದೆಲ್ಲ ನೋಡಕ್ ಹೋಗಿ ಫಸ್ಟ್ ಆಫೀಸರ್ಗೆ ಹೋಗಿ ಕೇಳಿದೆ. ನಾನು ಆನ್ ಕ್ಯಾಮ್ರಾ ಆಫೀಸರ್ ಹೆಸರು ಹೇಳಲ್ಲ, ಯಾವ ಆಫೀಸನ್ನು ಹೇಳಲ್ಲ. ಇನ್ಕ್ವೈರಿ ಹಾಕ್ಲಿ ಇವರು, ನಾನು ಅವಾಗ ಆಫೀಸರ್ ಮುಂದ್ಗಡೆ ತಗೊಂಡ್ ಬರ್ತೀನಿ. ಆಫೀಸರು ತಲೆ ಹಿಡ್ಕೊಂಡು ಕೂತ್ಕೊಂಡ್ರು. ಕಾರಣ ಯಾಕಂತ ಹೇಳಿದ್ರೆ ನಾನು ಕೇಳಿದೆ, ವೆನ್ ಇಟ್ ಈಸ್ ಆಫೀಸರ್ ಒಳಕ್ ಹೋಗ್ಬೇಕಾಗತ್ತೆ ಎಷ್ಟು ಅಂತ ಸರ್ಕಾರದ ದುಡ್ಡನ್ನ ಇವನು ಗೊತ್ತಿದ್ದ ಬಿಡುಗಡೆ ಆಗತ್ತೆ ಸರ್. ಯಾವ್ದು ನೇರವಾಗಿ ತನ್ವಿ ಸೇಠ್ ಅವ್ರ ಅಕೌಂಟ್ಗೆ ಬರಲ್ಲ, ದುಡ್ಡು ಆಫೀಸ್ಗೆ ಬರೋದು, ಆಫೀಸ್ಗೆ ಬರೋದು. ಬಿಡುಗಡೆ ಮಾಡ್ಬೇಕಾದ್ರೆ ನಿಮ್ಗೆ ಲೆಕ್ಕ ಇರುತ್ತೆ. ನಾನು ಅದೇ ಹೇಳಿದೆ, ಗೆಜೆಟ್ ನೋಟಿಫಿಕೇಶನ್ ನೀವು ಮಡಿಕೊಂಡು ವೈಟ್ ಟಾಪಿಂಗ್ ತಗೊಂಡ್ ಬಂದಿದ್ದೀರಾ, ಎಷ್ಟು ಕಾನೂನು ಪರ್ವ ಇರೋದು ಇದು ಹೇಳಿ ಅಂದ್ರೆ, ಸಾಹೇಬ್ರೆ ನಮ್ಗೆ ಗೊತ್ತೇ ಇಲ್ಲ ಅಂದ್ರು.
ತಲೆ ಹಿಡ್ಕೊಂಡು ಕೂತ್ಕೊಂಡ್ರು. ನೋಡಿ ಸರ್, ನೀವೆಲ್ಲ ಹಿಂಗ್ ಮಾಡ್ಕೊಂಡು ಬಂದ್ರೆ ನಾವು ಡೆವಲಪ್ಮೆಂಟ್ಗೆ ಖಿಲಾಫ್ ಇಲ್ಲ, ಬಟ್ ಟ್ರಾನ್ಸ್ಪರೆಂಟ್ ಇರಿ ನೀವು ಅಂತ ಹೇಳಿದ್ರೆ ನಿಜ ಏನ್ ಹೇಳ್ತಾ ಇದೀರಿ ಅನ್ನೋ ಸರ್. ನಿಜ ಹೇಳ್ತಿದ್ರೆ ನನ್ನ ಕೈಲಿ ಏನು ಹೋಗಲ್ಲ, ನಾನು ಆಫೀಸರು ಹಣ ತನ್ನ ಬಿಟ್ಬಿಡೋಣ ಇಲ್ಲಿಗೆ ಬರ್ತಾರೆ. ಅವಾಗ ನಾನು ಏನ್ ಮಾಡಿದೆ, ಇದೆಲ್ಲ ಅವ್ರೇನೋ ಪ್ರಶ್ನೆ ಮಾಡಿದ್ರೆ ನಿನ್ಗೆ ಎಲ್ಲಿಗೆ ಬೇಕಲ್ಲ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ನಿಂಗೇನ್ ಬೇಕಾ ತೊಂದರೆ ಕೊಡ್ತಾರೆ. ಆ ಥರ ಆಗ್ತಿದ್ಯಾ? ಆ ಥರನೇ 101% ಇಲ್ಲ 1001% ಹಂಗೆ ಆಗೋದು. ಇವ್ರು ಕೇಳೋದು ಇಲ್ಲ ಅಂತ ಹೇಳಿ ನಾನು ಮೇಲ್ಗಡೆ ಯಾವ ಆಫೀಸಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು ಆ ಸೆಕ್ರೆಟರಿಯೇಟ್ಗೆ ಬರ್ದೆ. ನೋಡಿ ಹಿಂಗ್ ಆಗೈತೆ ಅಂತ ಬರ್ದಿರಿದ್ರೆ ಇವಾಗ ಒಂದು 10-15 ದಿವಸ ಆಯ್ತು ಅಲ್ಲಿಂದ ಕರೆಸ್ಪಾಂಡೆನ್ಸ್ ಆಗೈತೆ ನನಗೆ. ಅವರು ಇನ್ಕ್ವೈರಿಗೆ ಬರ್ದವ್ರೆ. ಬಿಫೋರ್ ನೀವು ಇನ್ಕ್ವೈರಿ ಮಾಡಿ ಯಾಕೆ ನೀವು ವೈಡ್ನಿಂಗ್ ಆಫ್ ದಿ ರೋಡ್ ಮಾಡಲಿಲ್ಲ ಅಂತ ಹೇಳಾದ್ಮೇಲೆ ನೀವು ಈ ಪ್ರಾಜೆಕ್ಟ್ಗೆ ದುಡ್ಡು ರಿಲೀಸ್ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು ನೀವು ಅಂತ ಹೇಳೋರೆ. ಅಲ್ಲ, ಅವ್ರು ಇನ್ಕ್ವೈರಿ ಮಾಡ್ಲಿ ಬಿಡಿ. ಅಂದ್ರೆ ಅಜಯ್ ಸೇಠ್ ಡಬಲ್ ರೋಡ್ ಇದೆ, ಅಕ್ಕಪಕ್ಕದಲ್ಲಿ ಏನ್ ನಿವಾಸಿಗಳಿದ್ರು ಅವರೆಲ್ಲ ಖಾಲಿ ಮಾಡಿಸಿದ್ರು. ಖಾಲಿ ಮಾಡೋದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕು, ಕಾಂಪನ್ಸೇಷನ್ ಕೂಡ ಕೊಡ್ಲಿಲ್ಲ. ಇನ್ನು ಡಬಲ್ ರೋಡ್ ನೆಟ್ಗೆ ಆಗ್ಲಿಲ್ಲ. ಮತ್ತೆ ಅದೇ ರೋಡ್ ತರ್ಸ್ಕೊಂಡು ಪದೇ ದುಡ್ಡು ರಿಲೀಸ್ ಮಾಡಿಸ್ಕೊತಾರೆ. 33-35 ಕೋಟಿ ಆವಾಗ್ಲೇ ಮಾಡ್ಕೊಂಡು 3.5 ಕಿಲೋಮೀಟರ್ಗೆ. ಈಗ ಅದಾದ್ಮೇಲೆ ಮತ್ತೆ ವೈಟ್ ಟ್ಯಾಪಿಂಗ್ ಅಂತ ಶುರು ಮಾಡ್ತಾವ್ರೆ. ವೈಟ್ ಟ್ಯಾಪಿಂಗ್ ಶುರು ಮಾಡಿದ್ಮೇಲೆ ಕೂಡ ಮತ್ತೆ ಹಳೆ ರೋಡೇ ಮುಗ್ದಿಲ್ಲ. ಅದಕ್ಕೆ ದುಡ್ಡು ಏನಾಯ್ತು ಅಂತ ನೀವು ಕೇಳ್ತಾ ಇದ್ರೆ ಆಫೀಸರ್ಗಳನ್ನ, ಲೆಕ್ಕಗಳು ಕೊಡ್ತಾ ಇಲ್ಲ. ಆಫೀಸರ್ ದಡ ಅಂತ ನಡೀತಾ ಇದ್ದಾನೆ, ನಡಿಗೆ ಉಸುಸು ಮಾಡ್ಕೋತಾ ಇದ್ದಾನೆ. ಯಾಕೆಂದ್ರೆ ಪ್ರಭಾವಿ ಅಲ್ಲಿ ಕೂತಿದ್ದಾರೆ. ಪ್ರಭಾವಿ ನಿಮ್ಮ ಕ್ಷೇತ್ರದ ಪ್ರಭಾವಿ ಅಂದ್ರೆ ತನ್ವೀರ್ ಸೇಠ್ ಅವರೇ ಆಗಿತ್ತು. ಇನ್ಯಾರು ಪ್ರಭಾವಿ ಹೇಳಕ್ ಸಾಧ್ಯ? ನಾನೇ ಹೇಳ್ದೆ, ಏನ್ ಸರ್ ನಿಮ್ಗೆ ನಮ್ ಶಾಸಕರು ಹೇಳಿದ್ರು ಏನು ಅಂತ ಹೇಳಿದ್ರೆ ಉತ್ತರ ಕೊಡಕ್ ಆಗಲ್ಲ ಸಾಹೇಬ್. ಆಗಲ್ಲ. ಸೊ ಇವಾಗ ಹೂ ಇಸ್ ಬಿಹೈಂಡ್ ದಿಸ್? ಅವಾಗ ರಿಲೀಸ್ ಆಗ್ತಿರುವಂತ ಹಣದಲ್ಲಿ ಇವನು ಒಂಚೂರು ಏನೋ ಕೆರ್ಕೊಂಡು ತಿನ್ಬಿಟ್ಟು ಹಿಂಗ್ ಬಿಸಾಕಿರ್ತಾನೆ, ಅವ್ನು ಹಿಂಗ್ ಕ್ಯಾಶ್ ಇಟ್ಕೊಂಡಿರ್ತಾನೆ. ಆ ಋಣ ಅವ್ರು ಕೂಡ ಡಾಕ್ಯುಮೆಂಟ್ ಅವ್ರು ಇಟ್ಕೊಂಡಿರ್ತಾರೆ. ನಂದು ಹೇಳ್ತೀಯಾ ನಿನ್ ತೆಗ್ದೀತಾನೆ ಅಂತ, ಯಾಕಂದ್ರೆ ಪ್ರಭಾವ ಆಗಿರ್ತಾರೆ. ಸೊ ಎನ್ಆರ್ ಕ್ಷೇತ್ರದಲ್ಲಿ ಈಗ ಏನ್ ನಡೀತಾ ಇದೆ ಇಲ್ಲಿ? ಅದೇ ಎಲ್ಲಾದ್ರೂ ಇದೆ, ಮೈಸೂರು ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಇಲ್ಲ ಅಂತಿಲ್ಲ. ಬಟ್ ಅಲ್ಲಿ ಒಂದೇ ರೋಡ್ ತೋರ್ಸ್ಕೊಂಡು ಎಷ್ಟು ಅಂತ ಹಾಕ್ತೀರಿ ಸರ್ ಅಲ್ಲಿ? ಸರ್ ಅದೇ ನಾವು ನೋಡಿ ಈ ಕ್ವಶನ್ ಎತ್ಕೊಳ್ಳಕ್ಕೆ ಒಂದ್ ಮಾತು ಹೇಳ್ತಿರೋದು ನಿಮ್ ಮಾತ್ಗೆ. ಅಕಸ್ಮಾತ್ ಇದು ಸಾಲ್ವ್ ಆಗ್ಬೇಕಾದ್ರೆ ಒಂದು 6 ತಿಂಗಳಿನಲ್ಲಿ, ನಾನು ಯಾವಾಗ 2013 ಎತ್ಕೊಂಡು ಬರ್ತಾ ಇದ್ದೀನಿ, 2013 ಒಂದು 6 ತಿಂಗಳಿನಲ್ಲಿ ಏನ್ ನಡೀತು, ಏನ್ ನಡೀತೈತೆ, ಏನ್ ಕ್ವಶನ್ ಅಂತ ಯಾರು ಮೇಲ್ಗಡೆನವರು ಕೇಳಲಿಲ್ಲ. ದಟ್ ಮೀನ್ಸ್ ಕೆಳಗಡೆಯಿಂದ ಮೇಲ್ಗಡೆ ಗಂಟ ಎಲ್ಲ ಇದಾರೆ ಅಂತ. ಹೌದು ಸರ್, ಅರ್ಕಿ ಅದು ನಿನ್ಗೆ ಕೆಳಗಡೆ ಇಷ್ಟು ಫಿಕ್ಸ್, ಮಧ್ಯದವನಿಗೆ ಇಷ್ಟು, ಮೇಲ್ಗಡೆ ಇಷ್ಟು, ನಿನ್ಗೆ ಎಷ್ಟು, ನನಗೆ ಇಷ್ಟು. 15 ವರ್ಷದಿಂದ ಓಡಾಡ್ತಾ ಇದ್ದೀನಿ ಅಂದ್ರೆ ನೀವೇ ಹೇಳಿ ಸರ್, ಯಾವ ರೀತಿಯಿಂದ ಯಾರು ಬಂದು ಇವ್ರಿಗೆ ಕ್ವಶನ್ಸ್ ಮಾಡಬೇಕು, ಇವ್ರು ಎಷ್ಟು ಸಿನ್ಸಿಯರ್ ಆಗಿದ್ದಾರೆ ಅಂತ ಯಾವ ರೀತಿಯಿಂದ ನಾವು ಭರವಸೆಯನ್ನು ಮಾಡ್ಕೊಳ್ಬೇಕು. ಈಗ ನೀವು ಹೇಳಿದ್ರು ಸುಳ್ಳು ಅನ್ನೋದಾದ್ರೆ ಎನ್ಆರ್ ಕ್ಷೇತ್ರದಲ್ಲಿರುವಂಥ ಯಾರಾದರೂ ಆಗಲಿ ದಾಖಲೆಗಳನ್ನು ತಂದುಕೊಡಿ, ನಿಮ್ಮ ಪರವಾಗಿಯೇ ನಾವು ಸುದ್ದಿ ಮಾಡ್ತೀವಿ, ನಿಮ್ಮನ್ನು ಕೂಡ ಕೂರಿಸ್ಕೊಂಡು ನಾವು ಮಾತಾಡ್ತೀವಿ. ಇಲ್ಲ ಅಲಿಮುಲ್ಲಾ ಶರೀಫ್ ಅವರು ಹೇಳ್ತಾ ಇರೋದು ಡುಬಾಕು ಸುಳ್ಳು ಅನ್ನೋದಾದ್ರೆ ಮುಂದೆನೇ ಅವ್ರು ಕೂರಿಸ್ಕೋತೀವಿ, ಪಕ್ಕದಲ್ಲಿ ನಿಮ್ಮನ್ನು ಕೂಡ ಇರ್ತೀವಿ, ಇಬ್ರು ಕೂಡ ಮಾತಾಡಕ್ ಬಿಡ್ತೀವಿ. ಸುಮ್ನೆ ನಮ್ ಸಾಹೇಬ್ರು ಹಂಗೆ, ನಮ್ ಹೀರೋ ಹಂಗೆ ಅಂದ್ಬಿಟ್ಟು ಸಾಂಗ್ಗಳ ಹಾಕೊಂಡು ಅವ್ರನ್ನ ದೊಡ್ಡ ಹೀರೋಗಳ ತರ ಪೋಸ್ಟ್ ಕೊಡ್ಸೋದು ಬೇಡ. ಅದು ಮಾಜಿ ಕಾರ್ಪೊರೇಟರ್ಗಳು, ಹಾಲಿ ಕಾರ್ಪೊರೇಟರ್ಗಳು ಅಥವಾ ಬೇರೆ ಯಾರಿದ್ರೆ ಸೀರಿಯಸ್ ಆಗಿ ಅಲ್ಲಿರೋಂಥ MLAಗಳ ಮೇಲೆ ಆರೋಪ ಬರ್ತಿದೆ ಅಂದಮೇಲೆ ನಿಮ್ಮ MLAಗಳ ಪರವಾಗಿ ನೀವು ನಿಂತ್ಕೋಬೇಕು ಅನ್ನೋದಾದ್ರೆ, ಈ ಮನುಷ್ಯ ಹೇಳಿದ್ದು ಸುಳ್ಳು ಅನ್ನೋದಾದ್ರೆ, ವರ್ಕ್ ಪ್ರಾಪರ್ಟಿ ನಡೀತಿರೋದು ಕೂಡ ಸುಳ್ಳು, ಅದು ಮೋಸ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅನ್ನೋದೇ ಆದ್ರೆ, ಡಬಲ್ ರೋಡ್ ಕೂಡ ಸುಳ್ಳು ಮೋಸ ಇಲ್ಲ, ಎಲ್ಲ ಸೂಪರ್ ಆಗಿದೆ, ಕರೆಕ್ಟ್ ಆಗಿದೆ, ಸಾರ್ವಜನಿಕರ ಹಣ ದುರುಪಯೋಗ ಆಗ್ತಾ ಇಲ್ಲ ಅನ್ನೋದೇ ಆದ್ರೆ, ನಿಮ್ಮ ಎನ್ಆರ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಾವುದೇ ಕ್ಷೇತ್ರನಾಗಿದ್ದು ನಿಮ್ಮ ಮುಸ್ಲಿಂ ಬಾಂಧವರೇ ಬಂದು ಕೂತ್ಕೊಂಡು ಮಾತಾಡೋದು ರೆಡಿ ಇದ್ದೀನಿ. ಯಾರು ಬೇಕಾದ್ರೂ ನನಗೆ ಕಾಲ್ ಮಾಡ್ಬೋದು. ನಮಗೆ ನೇರವಾಗಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಇದೆ, ಆ ನಂಬರ್ ಕಾಲ್ ಮಾಡಿ ಕರ್ಸ್ಕೊಂಡು ಮಾತಾಡೋಣ. ದಾಖಲೆಯನ್ನ ಇಟ್ಕೊಂಡು ಬನ್ನಿ. ಹಾಗೆ ನಮ್ಮ ಹತ್ರ ಕೂಡ ಒಂದಷ್ಟು ದಾಖಲೆಗಳು ಕೊಟ್ಟಿದ್ದಾರೆ, ಅದು ನಮ್ಮ ಹತ್ರ ಕೂಡ ಇದೆ. ಸೊ ಮಾತಾಡೋಣ. ಇಲ್ಲ ಅವ್ರು ಕೂರ್ಸೋದು ಬೇಡ ಸರ್, ನಿಮ್ಮ ಹತ್ರ ನೇರವಾಗಿ ಒಬ್ಬೊಬ್ಬರೇ ಸಿಂಗಲ್ ಟು 1-to-1 ಮಾತಾಡ್ತೀವಿ ಅಂದ್ರೆ ನನ್ನ ಹತ್ರ ನೇರವಾಗಿ ಮಾತಾಡಿ. ಅವಕ್ಕೊಂದು ಅಂತ್ಯ ಕಾರಣ. ಒಂದು ರೋಡ್ ಇಟ್ಕೊಂಡು ಪದೇ ಎಷ್ಟು ಲಕ್ಷ, ಎಷ್ಟು ಕೋಟಿ ಅಂತ ಬಿಡುಗಡೆ ಮಾಡಿಸ್ಕೋತೀರಿ? ಇನ್ನು ಎಷ್ಟು ವರ್ಷ ಇದನ್ನೇ ಮೋಸ ಮಾಡ್ತೀರಿ? ಆಮೇಲಿಂದ ಪ್ರಶ್ನೆ ಮಾಡಿದವ್ರಿಗೆಲ್ಲ ಭಯ ಔಟ್ ಆಗ್ತಿದ್ದಾರೆ ಅನ್ನೋ ಮಾತುಗಳು ಬರ್ತಿದೆ. ಗೊತ್ತಾಗ್ತಿಲ್ಲ, ಭಯ ಔಟ್ ಆಗ್ತಿದ್ರೆ ಮತ್ತೆ ಹೆಂಗೆ 6 ಸಲ ಗೆಲ್ತೀರಾ ನೀವು? ಅಲ್ಲ, ಭಯ ಇಲ್ಲ ಅಂದ್ಮೇಲೆ ಹೆಂಗ ಅವ್ರು ಓಟ್ ಹಾಕ್ತಾರೆ? ಅಥವಾ ಭಯ ಬಿಟ್ಕೊಂಡು ಓಟ್ ಹಾಕ್ತಿದ್ದಾರೆ, ನಾವೇನೋ ಬೇರೆ ಕಡೆ ಓಟ್ ಹಾಕ್ಬಿಟ್ರೆ ನಮ್ಗಿನ್ನೇನು ತೊಂದರೆ ಕೊಡ್ತಾರೆ ಅಂತ ಆಗ್ತಿದ್ದಾರೆ? ಅಥವಾ ತುಂಬಾ ಜನಪ್ರಿಯತೆಯಿಂದ ನನಗೆ ಇದೇ ಮೇಲೆ ಬೇಕು ಅಂತ ಪ್ರೀತಿ ಅಭಿಮಾನದಿಂದ ಉಕ್ಕಿ ಹರಿತಾ ಇರುವಂತ ಪ್ರೀತಿಯಿಂದನೇ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಕೊತಾ ಇದ್ದೀರಾ? ಸೊ ನೀವೇ ಬಂದು ಮಾತಾಡಿ. ಯಾರ ಪರವೂ ನಾನಿಲ್ಲ, ನಿಮ್ಗಳ ಪರವಾಗಿ ಅಷ್ಟೇ. ಈ ಭಯ ಪರವಾಗಿ ಒಂದು ಮಾತಾಡ್ಬಿಡ್ತೀನಿ. ಕನ್ಕ್ಲೂಡಿಂಗ್ ಪಾಯಿಂಟ್, ಮಾತಾಡಿದ್ರೆ ಬಿಜೆಪಿದು ಭಯ, ಮಾತಾಡಿದ್ರೆ RSSದು ಭಯ, ಇವ್ರು ಬಂದ್ಬಿಡ್ತಾರೆ, ನೀವು ನಮ್ಮ ಸೀಟ್ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಮ್ ಕಿ ಸೀಟ್ ಅಂತ ಹೇಳ್ಬಿಟ್ಟು ಟೈಟಲ್ ಕೊಟ್ಟು ವೋಟ್ ತಗೊಳ್ತಾರೆ ಸರ್.
ಅಂದ್ರೆ ಇಲ್ಲಿ ಏನಾದ್ರು ಹಿಂದೂ MLA ಅಥವಾ ಹಿಂದೂನ್ ಏನಾದ್ರು ಗೆಲ್ಲಿಸ್ಬಿಟ್ರೆ ನಿಮ್ಗೆ ಯಾರಿಗೂ ಉಳಿಗಾಲ ಇಲ್ಲ. ಎನ್ನ ಕ್ಷೇತ್ರದಲ್ಲಿ ನೀವೆಲ್ಲ ಆಲ್ಮೋಸ್ಟ್ ಮುಸ್ಲಿಮ್ಸ್ ಇಲ್ಲ, ನಿಮ್ಮನ್ನ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ ಅನ್ನೋ ಭಯೌಟ್ ಆಗ್ತಿದಾರ. ಹಂಗಾಗಿ ಅವ್ರು ಗೆಲ್ತಾರಂತದ. ಅಲ್ಲ ಸರ್, ದೇಶದಲ್ಲೇ ಪ್ರಧಾನಿ ಮೋದಿ ಇದಾರೆ, ಎಷ್ಟು ಜನ ಮುಸ್ಲಿಮ್ಸ್ ಅವ್ರು ಇದಾರೆ, ತೊಂದರೆ ಕೊಟ್ಟಿದಾರ? ರಾಜ್ಯದಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ತೊಂದರೆ ಕೊಟ್ಟಿದ್ದಾರ? ಹೋಲಿ ಮುಸ್ಲಿಮ್ಸ್ ಕ್ಷೇತ್ರದಲ್ಲಿ ಹಿಂದೂಗಳು ಗೆದ್ದಿದ್ದಾರೆ, ಹಿಂದೂ MLAಗಳು ಗೆದ್ದಿದ್ದಾರೆ, ಅವ್ರೇನಾದ್ರೂ ತೊಂದರೆ ಕೊಟ್ಟಿದ್ದಾರೆ MLAಗಳು? ಇಲ್ಲವಲ್ಲ. ಎನ್ನ ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ಪ್ರೊಪಗಂಡ ನಡೀತಾ ಇದೆ? ಸೊ ಗೊತ್ತಿಲ್ಲ. ನಿಮ್ಗಳಿಗೆ ಎನ್ನ ಕ್ಷೇತ್ರದಲ್ಲಿ ಭಯ ಇದ್ರೆ ಅಥವಾ ಯಾವ ಪ್ರಭಾವದಿಂದ ಏನಾದ್ರು ತೊಂದರೆ ಆಗ್ತಿದೆ ಅನ್ನೋದಿದೆ, ನೇರವಾಗಿ ಬಂದು ಮಾತಾಡಿ. ಅಟ್ಲೀಸ್ಟ್ ಪ್ರಶ್ನೆ ಮಾಡೋದಾದ್ರು ಬದುಕಿ ಹೋಗ್ಲಿ. ಅಲ್ಲ ಯಾವ ಹಿಂಗೆ ಸತ್ತು ಬದುಕ್ತೀರಾ ನೀವು ಅಂತ. ಓಕೆ, ಸೊ ದಯವಿಟ್ಟು ಎನ್ನ ಕ್ಷೇತ್ರದ ಬಂಧುಗಳಿಗೂ ಕೂಡ ನಾನು ಹೇಳೋದಿಷ್ಟೇ, ನರಸಿಂಹರಾಜ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಅವರು ಶಾಸಕರಾಗಿ ಇದ್ದಾರೆ, ಮಾಜಿ ಮಂತ್ರಿಗಳು ಕೂಡ ಹೌದು. ಇನ್ನೇನು ಅವ್ರಿಗೆ ಮಂತ್ರಿ ಥರ ಸಿಗುತ್ತೆ ಅಂತ ಕೂಡ ಕೆಲವರು ಹೋರಾಟ ಮಾಡ್ತಿದ್ದಾರೆ. ಸೊ ಅವ್ರ ಫೋಟೋನ ಆಲ್ರೆಡಿ ಹರಿಬಿಡ್ತಾ ಇದ್ದಾರೆ, ಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೀತಿಯಿಂದ ನೀವು ಅವ್ರಿಗೆ ಓಟ್ ಹಾಕಿರೋದ ಅಥವಾ ಅವ್ರ ಭಯದಿಂದ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಿರೋದ, ಅಥವಾ ಈ ಕ್ಷೇತ್ರಕ್ಕೆ ಸೋಲಿಲ್ಲದ ಸರ್ದಾರ ಇವರೇ ಚರಿತ್ರೆ ಸೃಷ್ಟಿ ಮಾಡಬೇಕು, ನಮ್ಮ ಜೀವ ಇರೋವರೆಗೂ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ನೀವು ನಿರ್ಧಾರ ಮಾಡಿದಿರಾ? ಅಥವಾ ಇಲ್ಲಿ ಹಿಂದೂಗಳು ಏನಾದ್ರು ಬಂತು ಅಂದ್ರೆ ಯಾರಿಗೂ ಉಳಿಗಾಲ ಇಲ್ಲ, ನಿಮ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ, ಎತ್ತಂಗಡಿ ಮಾಡಿಸ್ಬಿಡ್ತಾರೆ, ನಿಮ್ ವೋಟರ್ ಐಡಿ ಎಲ್ಲ ಕಿತ್ತಾಕ್ಬಿಡ್ತಾರೆ, ನಿಮ್ಗೆ ರೇಷನ್ ಸಿಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೆದರಿಸಿ ಇಟ್ಟಿದಾರ? ಗೊತ್ತಿಲ್ಲ. ತನ್ವೀರ್ ಸೇಠ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಪೋರ್ಟ್ ಕೂಡ ಅವ್ರಿಗೆ ಇದೆ, ಅವ್ರಿಗೆ ಜೈ ಖಂಡಿತ. ಆದ್ರೆ ಅದೇ ವರ್ಕ್ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ಕೂಡ ದಾಖಲೆಗಳನ್ನ ಹರಿಬಿಡಿ. ಹಾಗೆ ಡಬಲ್ ರೋಡ್ ಸಂಬಂಧಪಟ್ಟಂಗೆ ಇವರೇನು ಆರೋಪಗಳನ್ನು ಮಾಡಿದ್ರು, ಸೊ ಅದಕ್ಕೂ ಕೂಡ ಒಂದು ಉತ್ತರ ಕೊಡಿಸೋದಕ್ಕೆ ನೀವು ಬೇಡ, ನೀವು ತುಂಬಾ ದೊಡ್ಡವರು, ನಿಮ್ಮ ಅಸಿಸ್ಟೆಂಟ್ ಯಾರಾದ್ರೂ ಕೂಡ ಕಳಿಸಿದ್ರು ಆಗುತ್ತೆ. ಈ ಕಾರ್ಯಕ್ರಮ ನೋಡಿದಾಗ ನಿಮ್ಮ ಎನ್ನ ಕ್ಷೇತ್ರದಲ್ಲಿ ಯಾರಾದ್ರೂ ಮುಸ್ಲಿಮ್ಸ್ ಬಾಂಧವರಿದ್ದಾರೆ, ಸೊ ನಾವು ತನ್ವೀರ್ ಸೇಠ್ ಅವ್ರ ಪರವಾಗಿದ್ವಿ, ಅವರೆಲ್ಲ ಟ್ರಾನ್ಸ್ಪರೆನ್ಸಿ ಇದೆ, ಎಲ್ಲ ಸೂಪರ್ ಸರ್, ಫ್ಯಾಂಟಾಸ್ಟಿಕ್ ಸರ್, ನಮ್ಮ ಜೀವ ಇರೋವರೆಗೂ ಇರಬೇಕು ಅನ್ನೋದಾದ್ರೆ, ಸೊ ಇವ್ರು ಮಾಡೋಂಥ ಆರೋಪಕ್ಕೆ ದಾಖಲೆಗಳ ಸಮೇತ ಬನ್ನಿ ಮಾತಾಡುವ. 1 to 1 ಆದ್ರೂ ಓಕೆ, ಇಲ್ಲ ಇವನ್ನ ಕೂರಿಸಿ ಮಾತಾಡ್ಬೇಕು ಅನ್ನೋದ್ರು ಓಕೆ. ಏನು ಹೇಳ್ತೀರಿ? ಎಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ, ನಮಸ್ಕಾರ.